ಸಂಘಕ್ಕೆ, ಪೌರ ಸೇವಾ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಭಿನ್ನಾಭಿಪ್ರಾಯ ಇಟ್ಕೋಬಾರ್ದು. ನಾವು ಪರ್ಮನೆಂಟು, ನಾವು ಔಟ್ಸೋರ್ಸ್, ಈ ತರ ಎಲ್ಲ ತಾರತಮ್ಯ ಬರಬಾರ್ದು. ಎಲ್ಲರೂ ಒಂದೇ, ಗೊತ್ತಾಯ್ತಾ? ಮೇಡಮ್, ನೀವು ಅದನ್ನ ನೋಡ್ಕೊಂಡು ಯಾರಿಗೂ ಈಕ್ವಾಲಿಟಿ ಇರಬೇಕು, ಭಾವನೆಗಳು ಅವರಲ್ಲಿ ಹುಟ್ಟಾಕಬಾರ್ದು. ಅದನ್ನ ಗೊತ್ತಾಯ್ತಾ? ಎಲ್ಲರೂ ಒಂದೇ. ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ನಮ್ಮ ನಗರಸಭೆ ಉದ್ಧಾರ ಆಗುತ್ತೆ. ಪ್ರಗತಿ ಆಗ್ಬೇಕು ಅಂತಂದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು. ನಮ್ಗೆ ನಿಮ್ ಜೊತೆ ನಾವಿರ್ತೀವಿ, ಗೊತ್ತಾಯ್ತಾ? ಯಾರು ಹೆದರೋ ಅವಶ್ಯಕತೆ ಇಲ್ಲ. ಯಾರನ್ನೂ ಎಲ್ರನ್ನೂ ಸಮಾನರಾಗಿ ಕಾಣ್ರಿ. ಎಲ್ರೂ ಒಂದೇ. ಮಾಡೋ ಕೆಲಸ ಬೇರೆ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲ ಮನುಷ್ಯರು. ಯಾವತ್ತೂ ಕಾಡರ್ ಡಿಸ್ಕ್ರಿಮಿನೇಷನ್ ಬರಬಾರ್ದು. ತಾರತಮ್ಯ ಇಟ್ಕೋಬೇಡ್ರಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಜಿಲ್ಲಾಧ್ಯಕ್ಷರು ಇರ್ತಾರೆ, ಅವ್ರ ಮುಖಾಂತರ ನೀವು ಅಪ್ರೋಚ್ ಮಾಡಿ. ನಿಮ್ಮ ಇಲ್ಲಿ ಅಧ್ಯಕ್ಷರುಗಳು ಇರ್ತಾರೆ, ಅವ್ರನ್ನ ಅಪ್ರೋಚ್ ಮಾಡಿ. ಅಲ್ಲೂ ಸಮಸ್ಯೆ ಬಗೆಹರಿಯಲಿಲ್ವಾ, ನಮ್ಮ ಹಂತಕ್ಕೆ ಬನ್ನಿ. ನೀವು ನಿಮ್ ಜೊತೆ ನಾವಿದ್ದೀವಿ. ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಕಲ್ಯಾಣಕ್ಕೋಸ್ಕರ ನಾವು ಯಾವ ಹೋರಾಟಕ್ಕೂ ತಯಾರಿದ್ದೀವಿ. ಏನ್ ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು.
ಅಂಥವ್ರಿಗೆ ಬಿಲ್ ಕೊಡ್ತೀರ ತುಂಬ ತೊಂದರೆ ಮಾಡ್ತಾರೆ. ಇವಾಗ ಅವರು ಏನಂತಾರೆ ಅಂದರೆ ನಿಮ್ಮಪ್ಪ ನಿಮ್ಮ ಮುಖ ನೋಡ್ಕೊಂಡು ಕೊಡ್ತಾ ಇದ್ದೀವಿ ಅದು ಹೇಳಿ ಅಂತ ದಾರಿ ಹೇಳಿದ್ರು ಅವರು ನ್ಯಾಯ ಸಿಗ್ತಾರೆ ಹೇಳಿ. GS ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿತ್ತು. ಅವಾಗ ಸಂಘ ಪ್ರತಿ ವರ್ಷ ಒಂದು ನಾವು ಸಮ್ಮೇಳನಗಳು ಮಾಡ್ತಾ ಇದ್ವಿ, ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತಾ ಇದ್ವಿ, ಮುಖ್ಯಮಂತ್ರಿಗಳ ಕರೆಸಿ ಒಂದು ಸಮ್ಮೇಳನ ಮಾಡುವಂತ ಒಂದು ಕಾಲ ಅದು. ನಾವು ಅದರಲ್ಲೇ ಭಾಗವಹಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಅವಾಗ ಸಂಘ. ಪ್ರತಿ ಮುನ್ಸಿಪಾಲ್ಟಿಯಿಂದನೂ ನಾವು ಒಂದಿಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ರಾಜ್ಯ ಸಂಘಕ್ಕೆಲ್ಲ ಕಳಿಸ್ಕೊಟ್ಟು ಒಂದು ರಾಜ್ಯ ಸಂಘನ ಒಂದು ಬಲಿಷ್ಠವಾಗಿ ಒಂದು ನಿರ್ಮಾಣ ಮಾಡಿದ್ವಿ. ಈಗ ತಿರುಗಿ ನಂತರದ ದಿನಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅದು ಸಂಘ ಅಷ್ಟು ಬಲಿಷ್ಠ ಆಗಿಲ್ಲ. ಈಗ ಮೇಡಮ್ ಅವ್ರು ಬಂದಿದ್ದಾರೆ. ಮೇಡಮ್ ಅವ್ರಿಗೆ ಒಂದು ಇಚ್ಛಾಶಕ್ತಿ ಇದೆ. ನೌಕರಿಗೆ ಒಳ್ಳೇದು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಹೆಸರು ತರಬೇಕು, ಅವ್ರ ಬೇಡಿಕೆಗಳೆಲ್ಲ ಈಡೇರಿಸಬೇಕು. ಸರ್ಕಾರ ಮಟ್ಟದಲ್ಲಿ ಅವರು ಮಾತಾಡಿ ಅದನ್ನ ನಿಮ್ಗೆ ಒಂದು ಸ್ಯಾಂಕ್ಷನ್ ಮಾಡುವಂತ ವ್ಯವಸ್ಥೆಯಲ್ಲಿ ಅವರು ಇವತ್ತು ಇಚ್ಛಾಶಕ್ತಿ ಹೊಂದ್ಕೊಂಡು ಬಂದಿದ್ದಾರೆ. ಆ ಶಕ್ತಿನೂ ಅವರಿದೆ. ಗ್ಯಾರಂಟಿ ಅವರೆಲ್ಲ ನಿಮ್ಮೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ದೇ ಆದ ಒಂದು ಈಗ ಸಮಸ್ಯೆಗಳಿದೆ. ಅದು ಮೇಡಮ್ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಈಗ ನಮ್ಮ 13-14 ವರ್ಷಗಳಿಂದ ಏನ್ ಕಾಯಂ ಆಗ್ತಾ ಇದಾರೆ ಕಾರ್ಮಿಕರು, ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾ ಇದ್ದಾರೆ. ಇದರಿಂದ ನಗರಸಭೆಗೆ ಹೆಚ್ಚು ಹೊರೆಯಾಗಿ ಕಾರ್ಮಿಕರಿಗೂ ನಾವು ಸ್ವಲ್ಪ ಬೇಗನೆ ಸಂಬಳ ಕೊಡೋದಕ್ಕೆ ಒಂದು ಕಷ್ಟದ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ವಾಟರ್ ಸಪ್ಲೈ ಅವ್ರದ್ದು ಸುಮಾರು ವರ್ಷಗಳಿಂದ ಇದುವರೆಗೂ ಕಾಯಂ ಆಗಿಲ್ಲ ಮೇಡಮ್. ವಾಟರ್ ಸಪ್ಲೈ ಅಂದ್ರೆ ಇಲ್ಲಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಇದ್ದಾರೆ. ಸುಮಾರು ತುಂಬಾ ಜನ ಇದ್ದಾರೆ. ಅವ್ರದ್ದು ಕಾಯಂ ಮಾಡೇ ಇಲ್ಲ. ಅವ್ರಿಗೆ ಏನಾದ್ರು ಒಂದು ಬಲಿಷ್ಠ ಒಂದು ಅಡಿಪಾಯ ಹಾಕೊಡ್ಬೇಕು. ಅವ್ರಿಗೂ ಒಂದು ಕಾಯಂಗೆ ಒಂದು ಪ್ರಯತ್ನ ಪಡ್ಬೇಕು. ಈ ಏನು ಪರ್ಮನೆಂಟ್ ಆಗಿದ್ದಾರೆ ಅವ್ರಿಗೆಲ್ಲ ವೇತನಕ್ಕೆ ನೀವು ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಓಡಾಡಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಕಾರ್ಮಿಕರದ್ದು ಏನೇ ಕುಂದುಕೊರತೆ ಇದ್ರು ತಾವು ಸಹಕಾರ ಕೊಡ್ಬೇಕು. ತಮ್ಗೆ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಕೊಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನಾನು ಈ ಸುದೀರ್ಘ ನಮ್ಮ ಸಂಘದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಾ ನೀವೆಲ್ಲ ಸೇರಿ.
ಸಾಹೇಬ್ರೆ ಹೇಳ್ದಂಗೆ 96 1996 ನಮ್ಮ GS ಮಂಜುನಾಥ್ ಸರ್ ಏನು ಒಂದು ಸಂಘ ಸಂಸ್ಥಾಪನೆ ಮಾಡಿದ್ರು, ಅದಕ್ಕೆ ಮುಂಚೆ ಆಚಾರ್ ಸಾಹೇಬ್ರು ಮಾಡಿರೋದು. ಅವರ ಇದರಲ್ಲಿ ನಾವು GS ಮಂಜುನಾಥ್ ಸರ್ ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ತಗೊಂಡು ಹೋದ್ರು. ಆವಾಗ ನಿಮ್ಗೆಲ್ಲ ಗೊತ್ತಿದೆ, ನಾವೇನು ಮುಂಚೆ ಸಂಬಳ ತಗೋಬೇಕು ಅಂತಂದ್ರೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ಸ್ ಆಗ್ಬೇಕಿತ್ತು, ರೆವಿನ್ಯೂ ಇದ್ರೆ ಮಾತ್ರ ನಿಮ್ಗೆ ಸಂಬಳ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಆ ಥರ ಎಲ್ಲ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು. ಅವರು ಸರ್ಕಾರದ ಜೊತೆ ಸತತವಾಗಿ ಸಮಾಲೋಚನೆ ಮಾಡಿಕೊಂಡು ಹೋರಾಟಗಳ ಮುಖಾಂತರ ನಮಗೆ SFC ಗ್ರಾಂಟ್ಸ್ ಮೂಲಕ ಸಂಬಳ ಆಗಂಗೆ ಮಾಡಿದ್ರು. ಅದು ಇತಿಹಾಸ. ನಾವು ಇವತ್ತು ಸಂಬಳ ತಗೊಳ್ತಾ ಇದ್ದೀವಿ ಅಂತಂದ್ರೆ ಆದ್ರೆ ಅವ್ರ ಶ್ರಮದ ಫಲ. ಸಂಘಟನೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾವು ಇಂಡಿವಿಜುವಲ್ ಆಗಿ ಯಾರೋ ಒಬ್ರು ಹೋಗ್ಬಿಟ್ಟು ನಾವು ಸರ್ಕಾರದ ಜೊತೆ ನಾವು ಏನೂ ಸಕ್ಸಸ್ ಆಗಕ್ ಆಗಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಸಂಘ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಮ್ಗೆ ನೀವೆಲ್ಲ ಸಂಘಟಿತರಾಗಬೇಕು. ಸಂಘ ಇಲ್ಲಿ ಎಲ್ಲ ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನಮ್ಮಲ್ಲಿ ಯಾವುದು ಜಾತಿ ಪಂಥ ಪಂಗಡ ಈ ತರ ವರ್ಗಗಳಾಗಬಾರ್ದು. ಎಲ್ಲರೂ ಒಂದೇ, ಕಾಡರಷ್ಟೇ. ಪೌರ ಕಾರ್ಮಿಕರು, ನಾವು ಕ್ಲಾಸ್ 1 ಕ್ಲಾಸ್ 2 ಇದೆಲ್ಲ ಯಾವತ್ತೂ ನಮ್ಗೆ ತಾರತಮ್ಯ ಇಟ್ಕೋಬಾರ್ದು. ನಾವು ಲಿಂಗ ತಾರತಮ್ಯನೂ ಬರಬಾರ್ದು. ನಾವೆಲ್ಲ ಒಂದೇ. ನಮ್ಮ ಸಂಘ ಏನ್ ಹೇಳತ್ತೆ ಅಂದ್ರೆ, ನಮ್ಮ ಬೈಲಾನೇ ನಮ್ಗೆ ಬೈಬಲ್ ಇದ್ದಂಗೆ, ನಮ್ಗೆ ಸಂವಿಧಾನ ಇದ್ದಂಗೆ. ಸಂಘ ಅನುಭವ ಮಂಟಪ ಇದ್ದಂಗಿರ್ಬೇಕು. ಅಲ್ಲಿ ಯಾವುದಕ್ಕೂ ಬೇರೆ ವಿಚಾರಗಳಿಗೆ ದಾರಿ ಇರಬಾರ್ದು, ಅದಕ್ಕೆ ರೂಟ್ಸ್ ಕೊಡಬಾರ್ದು ನಾವು. ಸೊ ನೀವೆಲ್ಲ ಸಂಘಟಿತರಾಗಬೇಕು. ನಿಮ್ದೇನು ಕಷ್ಟಗಳಿದೆ, ನಿಮ್ದೇನು ಪ್ರಾಮಾಣಿಕ ಇದು ನಿಮ್ದು ನ್ಯಾಯಯುತ ಬೇಡಿಕೆಗಳಿದೆಯಲ್ಲ, ನಿಮ್ದು ರೆಗ್ಯುಲರೈಸೇಷನ್ ಆಗಿದ್ದು, ದಿನಗೂಲಿ ನೌಕರದ್ದು ಕ್ಷೇಮಾಭಿವೃದ್ಧಿನೂ ದೊಡ್ಡ ಸಮಸ್ಯೆ ನಮ್ದು. ವಾಟರ್ ಸಪ್ಲೈ ಆಪರೇಟರ್ಸ್ದು, ಹೊರಗುತ್ತಿಗೆ ನೌಕರದ್ದು ಅವ್ರನ್ನ ನೇರ ಪಾವತಿಗೆ ಒಳಪಡಿಸ್ಬೇಕು ಅಂತ ಇವಾಗ ನಾವು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿಕೊಂಡು ಪತ್ರ ವ್ಯವಹಾರ ಮಾಡಿಕೊಂಡು ಎಲ್ಲಾ ತರ ಪ್ರಪೋಸಲ್ಸ್ ರೆಡಿ ಇದೆ. ಎಲ್ಲರ ಮಿನಿಸ್ಟರ್ಗಳಿಗೂ ಗೊತ್ತಿದೆ. ಅದು ಮುಂದಿನ ದಿನಗಳಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಆಗ್ಬೇಕಿತ್ತು, ಅದಾಗ್ಲಿಲ್ಲ. ಗೊತ್ತಿಲ್ಲ, ಕಾರಣಾಂತರಗಳಿಂದ ಫೈನಾನ್ಸ್ದು ಏನಾದ್ರು ಏನೋ ಹೊರೆ ಏನ್ ಬೀಳುತ್ತೆ ಸರ್ಕಾರಕ್ಕೆ ಅನ್ನೋದು ಕರೆಕ್ಟ್ ಆಗಿ ಮಾಹಿತಿ ಕೊರತೆ ಇದ್ದಿರ್ಬೋದು, ಇನ್ನೊಂದಿರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಹಂತವಾಗಿ ಒಂದೊಂದೇ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿಮ್ಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಸರ್ಕಾರದ ಜೊತೆ ಎಲ್ಲಾ ತರದ ಹೋರಾಟಗಳಿಗೂ ನಾವು ಬದ್ರಿದ್ದೀವಿ. ನಿಮ್ಮ ಸಹಕಾರ ಬೇಕು. ನೀವು ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಯಾವುದೇ ಬೇರೆ ಗಲಾಟೆಗಳು ಮಾಡ್ಕೋಬಾರ್ದು. ನಿಮ್ಮ ಅಧಿಕಾರಿಗಳ ಜೊತೆ ಒಳ್ಳೆ ಸಮನ್ವಯ, ನಿಮ್ಮ ಬಾಂಧವ್ಯ ಚೆನ್ನಾಗಿರ್ಬೇಕು. ಇವೆಲ್ಲ ನೀವು ಗಲಾಟೆ ಮಾಡದೆ ನೆಮ್ಮದಿಯಾಗಿ ಕೆಲಸ ಮಾಡಬೇಕು. ಯಾವತ್ತು ನೀವು ಭದ್ರತೆಯಿಂದ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅನ್ಸುತ್ತೆ, ಅವತ್ತು ನಾವು ಸಕ್ಸಸ್ ಆದಂಗೆ, ನಮ್ಮ ಸಂಘ ಸಕ್ಸಸ್ ಆದಂಗೆ. ನಿಮ್ಮೆಲ್ಲ ಸಹಕಾರ ಹೀಗೆ ಇರ್ಲಿ. ನಿಮ್ಮ ಜೊತೆ ನಾವಿದ್ದೀವಿ. ನಿಮ್ದು ಏನೇ ಸಮಸ್ಯೆಗಳಿದ್ರು ನಾವು ಈಗ ಸಹಾಯವಾಣಿ ಓಪನ್ ಮಾಡ್ತೀವಿ ಬೆಂಗಳೂರಲ್ಲಿ. ನೀವು ಎಲ್ಲರೂ ಮುಕ್ತವಾಗಿ ಮಾತಾಡ್ಬೋದು. ಎಲ್ರಿಗೂ ನಾವು ಅಧಿಕಾರ ಕೊಟ್ಟಿರ್ತೀವಿ. ನಮ್ಗೆ ನಂಬರ್ಸ್ ಇರುತ್ತೆ, ನೀವು ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳ್ಕೋಬಹುದು. ಯಾವುದಕ್ಕೂ ಯಾರು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಸಂಬಳ ಇರ್ಬೋದು, 10ನೇ ತಾರೀಕು ಒಳಗಡೆ ಆಗ್ತಾ ಇದೆಯಲ್ಲ ಸರ್, ಯಾವುದೇ ಸಮಸ್ಯೆ ಇಲ್ಲದೆ ಅಧಿಕಾರಿಗಳು ಸ್ಪಂದಿಸ್ತಾರೆ. ನೀವು ಅದೇ ತರ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮೊಟ್ಟಿಗೆ ನಾವಿದ್ದೀವಿ. ಸೊ ನಿಮ್ಗೆ ಆರೋಗ್ಯ ಸಂಜೀವಿನಿ ಇರ್ಬೋದು, ಹೆಲ್ತ್ ಇಶ್ಯೂಸ್ ಸಂಬಂಧ ಅವಾಗವಾಗ ಸ್ವಲ್ಪ ಆರೋಗ್ಯ ತಪಾಸಣೆ ಶಿಬಿರಗಳನ್ನ ಮಾಡ್ತಾ ಇರಿ ಸರ್. ಇವ್ರಿಗೆ ಏನೇನ್ ಫೆಸಿಲಿಟೀಸ್ ಕೊಡ್ಬೇಕು, ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನ್ ಗ್ಲೌಸಸ್, ಬೂಟ್ಸ್ ಅದು ಇದು ಪ್ರತಿ ಒಂದು ಪ್ರೊವೈಡ್ ಮಾಡಕ್ಕೆ ಎಲ್ಲ ಮಾಡ್ಬೇಕಾಗತ್ತೆ. ನೀವು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಸಾಹೇಬ್ರು ಸಹಕಾರ ನೀಡ್ತಾರೆ ನಿಮ್ಗೆ. ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ ಸರ್? ಸ್ಟಾಫ್ ಎಲ್ಲರೂ ಇದ್ದಾರೆ ಇಲ್ಲಿ. ಓಕೆ ಓಕೆ ಓಕೆ. ಹೆಲ್ತ್ ಸೆಕ್ಷನ್ ಅವರೆಲ್ಲ ಇದ್ದೀರಾ? ಓಕೆ ಓಕೆ. ಸೊ ಯಾರು ಏನಕ್ಕೂ ಧೃತಿಗೆಡಬೇಡಿ. ನಾವಿದ್ದೀವಿ, ದೂರದಲ್ಲಿದ್ದೀವಿ ಅಂತ ನಾವೇನು ನಿಮ್ ಕರೆಗೆ ಹೋಗ್ಬಿಟ್ಟು ಬರ್ತೀವಿ. ಎನಿ ಟೈಮ್ ನಾವಿದ್ದೀವಿ, ಗೊತ್ತಾಯ್ತಾ? ನಿಮಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊಂತಾರೆ. ನಮ್ಗೆ ಆ ಭರವಸೆ ಇದೆ ನಮ್ ಕಮಿಷನರ್ ಮೇಲೆ, ನಮ್ ಸ್ಟಾಫ್ಗಳ ಮೇಲೆ. ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಒಂದೊಳ್ಳೆ ಸಂಘಟನೆ ಮುಖಾಂತರ ಸಂಘನ ಬಲಪಡಿಸಿ
ಸರ್ಕಾರದಲ್ಲಿ ನಿಮ್ಗೆ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ನಾವು ಬಗೆಹರಿಸೋಣ. ನಿಮ್ಗೆ ಏನ್ ರಕ್ಷಣೆ ಬೇಕು ಅದೆಲ್ಲ ನಾವು ನೀಡ್ತೇವೆ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಆಯ್ತಾ? ಥ್ಯಾಂಕ್ ಯು. ನಾಲ್ಕು ಮತ್ತು ಒಂದು 20 ಲಕ್ಷ ಮತ್ತು 420 ರೂಪಾಯಿ ಇನ್ಶೂರೆನ್ಸ್ ಮಾಡಿದ್ರು. ಆಮೇಲೆ ನಮ್ಗೆ ಹೆಲ್ತ್ ಕಾರ್ಡ್ ಬೇಕಂತ ಕೇಳಿದ್ದಕ್ಕೆ 5 lakhs ಹೇಳಿದರು. 11,000 ರೂಪಾಯಿ ಕೊಡಬೇಕು ನೀವು ವರ್ಷಕ್ಕೆ ಒಂದು ಸತಿ ಅಂತ ಹೇಳಿದರು. 11,000 ರೂಪಾಯಿ. ಆದರೆ ನಾನೇನು ಹೇಳಿದ್ದೀನಿ, ನಮಗೂ ಆ ಥರ ಇಲ್ಲ ಸರ್, ಮುನ್ಸಿಪಾಲ್ಟಿನಲ್ಲಿ ನಮ್ಗೆ ಹೆಲ್ತ್ ಕಾರ್ಡ್ ಕೊಡ್ತಾರೆ ಅಂತ ಹೇಳಿದ್ದೀನಿ. ಹಂಗೇನಾದರೂ ಇದ್ದರೆ ನೀವು ಆಫೀಸಿಗೆ ಬನ್ನಿ, ನೀವೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ನೀವೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಕಮಿಷನರ್ಸ್ ಇದ್ದೆ ಇದು ಸ್ಟಾರ್ಟ್ ಮಾಡಿ ಅವ್ರನ್ನ ತರಿಸಿದ್ರು. ನಮಗೆ ನಾನು ಎಷ್ಟು ಸತಿ ಹೋದರೂ ಕೂಡ ಆಯ್ತಮ್ಮ ನಾನು ಮಾಡ್ಕೊಡ್ತೀನಿ. ಮೊನ್ನೆ 2 ಸತಿ ಹೋಗಿದ್ದೆ, ನಾನು ಚೆನ್ನಾಗಿ ಮಾಡ್ಕೊಟ್ಟಿದ್ದರು. ಇನ್ನೇನು ಆಗಿದೆ ಆಯಿತು, ಲೇಟ್ ಆಗಿದ್ದರೆ ನಾನು ಎಷ್ಟು ಬೇಗ ಮಾಡಬೇಕು ನಿಮ್ಮ ಕಮಿಷನರ್ ಸಾಹೇಬ್ರು ಹೇಳಿದ್ರು. ನಮ್ಮ ಗೌರ್ಮೆಂಟ್ ಏನಿದ್ರು ರಿಪೋರ್ಟ್ ಚೆನ್ನಾಗಿ ಮಾಡಿಕೊಡ್ತಾರೆ. ದುಡ್ಡು ಆಫೀಸರ್ಸು ನಮ್ಮ ಜೊತೆಗೆ ಒಳ್ಳೆಯವರು ಸಿಕ್ಕಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ಧನ್ಯವಾದ. ತಾವು ಬಂದಿದ್ದಕ್ಕೆ ತುಂಬ ತುಂಬ ಸಂತೋಷ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ 20,000 ರೂಪಾಯಿ ಬಂದು SCPC ದುಡ್ಡು, ಒಂದು 20,000 ರೂಪಾಯಿ ಕಲೆಕ್ಷನ್ ದುಡ್ಡು ಅಂತ ಹಾಕಿದ್ದಾರೆ. ಅದರಿಂದ ಕಂಟಿನ್ಯೂ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ಇದು ತಿಂಗಳಿಗೆ ನಮ್ಗೆ ಒಂದೇ ಅಮೌಂಟಲ್ಲಿ ಬಂದರೆ ಚೆನ್ನಾಗಿದೆ. ಯಾಕಂದರೆ ನಾವು ಕಾಂಟ್ರಾಕ್ಟ್ ಬೇಸಿಕಲ್ಲೇ ಹೋಗ್ತಾ ಇದ್ದೀವಿ, ಅಪಾಯಿಂಟ್ಮೆಂಟ್ ಬೇಸಲ್ಲಿ ಬಂದಿಲ್ಲ ನಾವು. ಈ ಕಾಂಟ್ರಾಕ್ಟ್ ಬೇಸಿಕಲ್ಲೇ ಆಗ್ತಾಯಿದೆ, ನಮ್ಮ ಪೇಮೆಂಟ್ ಡಿಲೇ ಆಗ್ತಾಯಿದೆ. ಒಂದೇ ಸತಿ ಬೀಳಲ್ಲ. ಇವತ್ತೊಂದು ಆ್ಯಪು, ನೆಕ್ಸ್ಟ್ ಡೇ ಒಂದು ಆ್ಯಪ್ ಬರುತ್ತೆ. ಇವಾಗ ನಮ್ಮ ಕಮಿಷನರ್ ಬಂದ ತಕ್ಷಣ 2-3 ತಿಂಗಳು ಆಗ್ತಾಯಿದೆ. 3 ತಿಂಗಳು ಇವಾಗ ಇಲ್ಲ ಸರ್, 3 ತಿಂಗಳಿಗೆ ನಮಗೆ ಆಲ್ರೆಡಿ ಕಂಟಿನ್ಯೂ ಬರ್ತಾಯಿದೆ. ಕಮಿಷನರ್ ಬಂದ ತಕ್ಷಣ ಈ ತಿಂಗಳು ನಮ್ಮ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಷ್ಟೊಂದಾಗಿದೆ ನಮಗೆ ಮೇಯ್ನು. ಇವ್ರಿಗೆ ಅವ್ರಿಗೆ ನೇರ ಪಾವತಿಯಲ್ಲಿ ಆಟೋ ಡ್ರೈವರ್ಸ್ ಇದ್ದಾರೆ, ನೇರ ಪಾವತಿ ಆಗ್ತಾಯಿದೆ. ಲೋಡರ್ಸ್ಗೆ ಕ್ಲೀನರ್ಸ್ಗೆ 50% ಬಂದಿದೆ ನಮ್ಮ ಆದೇಶ ಕಾಪಿ. 50%ಅಲ್ಲಿ ಇವರು ಡ್ರೈವರ್ಸ್ಗೂ 40 ಮೆಂಬರ್ಸ್ ಇದ್ದಾರೆ. ಅವರಿಗೆ ನೇರ ಪಾವತಿಯಲ್ಲಿ ತಗೋಬೇಕಂತ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಆದಷ್ಟು ಬೇಗ ಲೋಡರ್ಸ್ ಡ್ರೈವರ್ಸ್ ಅಂತ ಯಾರಿಲ್ಲ, ಕೆಲಸ ಮಾಡಿಸ್ತಾರೆ. ನಾವು ಯಾರು ಇಲ್ಲಿ ಲೋಡರ್ಸ್ ಡ್ರೈವರ್ಸ್ ಅಂತ ಯಾರು ಇಲ್ಲ. ಯಾವಾಗಲೂ ಡ್ರೈವರ್ಸ್ ಅಂತ ನಮ್ಮ ಕಾರ್ನಲ್ಲೇ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ. 3-4 ದಿವಸ 3-4 ಟೈಮ್ ಬಂದಿದೆ ಮೇಡಮ್ ಗೌರ್ಮೆಂಟಿಂದ ಡ್ರೈವರ್ಸ್ ಅಂತ ಏನೇ ಬಂದಿದೆ. ನಾವೇ ಮೇಡಮ್ ಕೆಲಸ ಮಾಡಿದ್ವಿ, ನಾವು ಡ್ರೈವರ್ ಅಂತಾನೆ ಕೆಲಸ. ಆದರೆ ಆಲ್ರೆಡಿ 10 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಮೇಡಮ್. ಇವರು 12 ವರ್ಷ, ಒಂದು 10 ಜನ 12 ವರ್ಷ, ಒಂದು 20 ಜನ ಡಿಫ್ರೆನ್ಸಲ್ಲಿ. ಆದರೆ ನೀವು ಬಗೆಹರಿಸೋಕ್ಕಾಗಲಿಲ್ಲ ಅಂತ ಕಮಿಷನ್ ಗಮನಕ್ಕೆ ತನ್ನಿ. ಕಮಿಷನ್ ಆಗಲಿಲ್ಲ ಅಂದರೆ ನಮಗೆ ತರ್ತಾರೆ. ಓಕೆ, ನಿಮ್ಮಲ್ಲೇ ಕಿತ್ತಾಟಗಳು ಒಡಕುಗಳು ಬರಬಾರ್ದು. ಗೊತ್ತಾಯ್ತಾ? ಎಲ್ಲ ಒಂದು ಕಡೆ ಕೆಲಸ ಮಾಡಿದಾಗ ಒಂದು ಕುಟುಂಬ ಇದ್ದಂಗೆ. ಅರ್ಥ ಆಗಿದೆ. ನಮ್ಗೇನಿದ್ರು ಒಳ್ಳೇದು ಮಾಡೋ ಅವರೇ ಮೇಡಮ್. ಏನು ಪ್ರಾಬ್ಲಮ್ ಬಂದರೂ ಒಳ್ಳೇದು ಮಾಡೋರು ಅವರೇ. ಇವಾಗಲೂ ನಮ್ಗೆ ಒಳ್ಳೇದು ಮಾಡೋಕ್ಕೆ ರೆಡಿ ಆಗಿದ್ದಾರೆ ಮೇಡಮ್. ನಮ್ಗೇನು ಅನ್ಯಾಯ ಮಾಡೋಕ್ಕೆ ಏನು ರೆಡಿ ಆಗಿಲ್ಲ. ಸಾಹೇಬರು ಒಂದು ಮಾತು ಏನಿಲ್ಲ, ನಾವು ಹೋಗಿ ಪೇಮೆಂಟ್ ಕೇಳಿದ್ರೆ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ ಮೇಡಮ್. ಸರ್ ಈ ಥರ ಖುಷಿಯಾಗಿದೆ ಏನಿಲ್ಲ ಮೇಡಮ್, ಯಾವ ಪ್ರಾಬ್ಲಮ್ ಇಲ್ಲ ಮೇಡಮ್. ನಮ್ಗೆ ತುಂಬ ಖುಷಿ. ಯಾಕಂದ್ರೆ ನಾವು ಅಷ್ಟೇ ಮನೆಯಲ್ಲಿ ಕೆಲಸ ಯಾವ ಥರ ಮಾಡ್ತೀವಿ, ನಮ್ಮ ಆಫೀಸಲ್ಲಿ ಕೂಡ ಮನೆ ಕೆಲಸ ಹಂಗೇನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಹೌದು, ನಾವೆಲ್ಲ ನಮ್ಮಲ್ಲಿ ನಾವೆಲ್ಲ ಇವರಲ್ಲಿ ಒಬ್ಬರಾಗಿ ಕೆಲಸ ಮಾಡಬೇಕು. ಯಾವುದು ಬಿಟ್ಕೊಡೋದು. ಬರ್ತೀರಾ ಅಂತ 11 ಗಂಟೆಯಿಂದ ಇಷ್ಟೊತ್ತು ಕಾಯ್ತಾ ಇದ್ದೀವಿ ಮೇಡಮ್. ಮನೆ ಕೂಡ ಹೋಗಿಲ್ಲ, ವೆಯ್ಟ್ ಮಾಡ್ತಾನೇ ಇದ್ದೀವಿ. ಸಾಹೇಬ್ರು ಕೂಡ ಬೆಳಗ್ಗೆ ಹೇಳಿದ್ದೀನಿ ಆಫೀಸಲ್ಲೇ ಇದ್ದೀವಿ, ಇರೋಮ್ಮ ನೋಡ್ಕೊ ಅಂತ ಹೇಳಿದ್ದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇಲ್ಲೇ ಇದ್ದೀವಿ, ಇನ್ನೂ ಮನೆಗೆ ಹೋಗಿದ್ದೀವಿ. ಬೆಳಗ್ಗೆ ನಿಮ್ಮ ಸಂಘದ ಬಿಲ್ ಆಗಿಲ್ಲ ಸರ್, ಅದೇನೋ 6 ತಿಂಗಳಿಂದ ಬಿಲ್ ಆಗಿಲ್ಲ ಅಂತ ಹೇಳಿ. ಚೆನ್ನಾಗಿದೆ ಮೇಡಮ್, ಬಿಲ್
ಈ ಬಾಪ ಇಲ್ಲಿ ಈಗ DM ಮೇಡಮ್ ಮಾಡಿ ನೀವು ಬಿಲ್ಸ್ ಎಲ್ಲ ಏನಿದೆ ಕೊಡಿ ಅವ್ರಿಗೆ ಸರ್ ನೀವು ಕಳಿಸ್ಕೊಡಿ ನಮಗೆ ನಾವು ಅಲ್ಲಿ ಪ್ರೋಸೆಸ್ ಮಾಡಿಸ್ತೀವಿ ಮಾಡಿಸೋಣ. ನಿಮ್ದು ಏನೇನು ಪ್ರಾಬ್ಲಮ್ಗಳಿದೆ ಕಮಿಷನ್ ಮುಖಾಂತರ ನಮಗೆ ಸಲ್ಲಿಸಿ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಮೇಡಮ್ ಇವತ್ತು KG ನಮ್ಮೆಲ್ಲ ಪೌರ ಸೇನಾನಿಗಳು ಬಂದ್ಬಿಟ್ಟು ನನಗೆ KGF ವಿಸಿಟ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಹೆಮ್ಮೆ ಅನಿಸ್ತು. ಬಿಕಾಸ್ ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ ಇಲ್ಲೇ ಆಗುತ್ತೆ KGFಗೆ. ಬಟ್ ನಾನು ಕಾರಣಾಂತರದಿಂದ ಇಲ್ಲಿ ಬರಲ್ಲ ಆ ಟೈಮಲ್ಲಿ, ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ. ಸೊ ಎಂಥ ಒಂದು ಸುವರ್ಣ ಅವಕಾಶ ಬಂದಿದೆ ಅಂದರೆ ನಾನು ಇವಾಗ ರಾಜ್ಯಾಧ್ಯಕ್ಷೆಯಾಗಿ ನನ್ನ ಸಿಬ್ಬಂದಿ ಅಧಿಕಾರಿ ನೌಕರರನ್ನ ಭೇಟಿಯಾಗುವಂಥ ಸನ್ನಿವೇಶ ನನಗೆ ಬಂದಿದೆ ಇವತ್ತು. ತುಂಬ ಹೆಮ್ಮೆ ಇದೆ. ತುಂಬ ಚೆನ್ನಾಗಿದೆ ಸಿಟಿ. ಬ್ರಿಟಿಷರು ಆಳ್ವಿಕೆ ಮಾಡಿ ಬಿಟ್ಟು ಹೋಗಿರೋದು. ತುಂಬ ಶಿಸ್ತಾಗಿದೆ, ತುಂಬ ಪಾರದರ್ಶಕತೆ ಇದೆ ಈ ಆಫೀಸಲ್ಲಿ. ತುಂಬ ಹೆಮ್ಮೆ ಅನಿಸ್ತು ನನಗೆ ನೋಡಿ. ಚೆನ್ನಾಗಿದೆ, ಕ್ಲೀನ್ ಸಿಟಿ ಅನಿಸ್ತಾ ಇದೆ. ಬಟ್ ತುಂಬ ಸೆನ್ಸಿಟಿವ್ ಅನ್ನೋ ಥರದಲ್ಲಿ ಹೊರಗಡೆ ಬಿಂಬಿಸಿದ್ದಾರೆ. ಬಟ್ ಹಾಗೆ ಇಲ್ಲ, ತುಂಬ ಕ್ಲೀನ್ ಇದೆ, ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಇಲ್ಲಿ ಶಾಸಕರೆಲ್ಲ ಒಳ್ಳೆಯ ಸಹಕಾರ ಇದೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ನೌಕರರೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಸಿಟಿನ. ತುಂಬ ಖುಷಿ ಆಗುತ್ತೆ. ನೌಕರರ ಸಮಸ್ಯೆ ಏನಿದೆ ಅದನ್ನು ಹಂತ ಹಂತವಾಗಿ ನಾವು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲನೂ ಬಗೆಹರಿಸೋ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಅವ್ರಿಗೆ ನ್ಯಾಯ ಕೊಡಿಸೋವಂಥ ಪ್ರಯತ್ನಗಳನ್ನ ಮಾಡ್ತೇವೆ ಅಂತ ನಾನು ಭರವಸೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಧನ್ಯವಾದಗಳು.